ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಇವತ್ತು ವಿಶೇಷ ಸಭೆಯನ್ನ ಕರೆದಿದ್ದಾರೆ. ಶಾಸಕರ ಸಭೆಗೆ ಇಬ್ಬರು ಪ್ರಮುಖ ನಾಯಕರೇ ಗೈರಾಗಿದ್ದಾರೆ. ಒಬ್ಬರು ರಾಮಲಿಂಗಾರೆಡ್ಡಿ, ಇನ್ನೊಬ್ಬರು ಜಮೀರ್ ಅಹ್ಮದ್. ಸೊ ಇವತ್ತು ಕರೆದಿರುವಂತಹ ಈ ಒಂದು ಮೀಟಿಂಗ್, ಒಂದು ವಿಶೇಷ ಸಭೆ. ಬೆಂಗಳೂರು ಶಾಸಕರನ್ನ ಮಾತ್ರ ಇವತ್ತು ಸಭೆಗೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆದರೆ ಈ ಒಂದು ಸಭೆಗೆ ಇಬ್ಬರು ಶಾಸಕರು ಗೈರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದಿಲ್ಲ, ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಬಂದಿಲ್ಲ. ಈಗ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಅಫ್ಕೋರ್ಸ್ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಬಹುಶಃ ಮುನಿಸು ಅದು ಮುಂದುವರೆದಿದೆ ಅಂತಲೂ ಕೂಡ ಇದನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಮುಂಚಿನಿಂದಲೂ ಕೂಡ ಅವರು ಮುನಿಸ್ಕೊಂಡೇ ಇದ್ರು. ನನಗೆ ನೀರಾವರಿ ಖಾತೆ ಬೇಡ ಅನ್ನುವಂಥದ್ರ ಬಗ್ಗೆ ತಗಾದೆಯನ್ನು ತೆಗೆದಿದ್ರು. ಅದಾದ ಮೇಲೆ ಅವ್ರನ್ನ ಹೈಕಮಾಂಡ್ ನಾಯಕರು ಮನವೊಲಿಕೆ ಮಾಡಿದ್ರು. ನಂತರ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಫೈನ್, ನಾನು ಒಂದು ಖಾತೆಯನ್ನು ನಿಭಾಯಿಸ್ತೀನಿ ಅಂತೇಳಿ. ಯಾಕಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಜವಾಬ್ದಾರಿ ಹೋಗಿದ್ದು ಕೃಷ್ಣ ಬೈರೇಗೌಡರಿಗೆ. ಸೊ ಅದಾದ ನಂತರ ಇನ್ನೂ ಕ್ಯಾಬಿನೆಟ್ಗೆ ಸೇರ್ಪಡೆನೇ ಆಗಿಲ್ಲ. ಯಾಕಂದರೆ 13 ಜನ ಮಾತ್ರ ಕ್ಯಾಬಿನೆಟ್ ಇರೋದು. ಇನ್ನು ವಿಸ್ತರಣೆ ವಿಚಾರ, ಅದರಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸ್ಥಾನ ಸಿಗಲ್ಲ ಅನ್ನುವಂಥದ್ರ ಬಗ್ಗೆನೇ ಚರ್ಚೆಗಳು ನಡೀತಾ ಇವೆ. ಸೊ ಹಾಗಾಗಿ ಇದು ಕೂಡ ಜಮೀರ್ ಅಹ್ಮದ್ ಖಾನ್ ಗೈರಾಗೋದಕ್ಕೆ ಕಾರಣ ಇರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇವೆ. ಎಕ್ಸಾಕ್ಟ್ ರೀಸನ್ ಏನು ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗತ್ತೆ. ಅದಕ್ಕೆ ಏನು ಹೇಳ್ತಾರೆ ನೋಡಿ. ಈಗ KPCC ಅಧ್ಯಕ್ಷರು BK ಹರಿಪ್ರಸಾದ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಈಗಾಗಲೇ ಈ ಒಂದು ಸಭೆಗೆ ಬಂದಿರುವಂತಹ ದೃಶ್ಯಗಳು. ಎನ್ ಐ ಹ್ಯಾರಿಸ್ ಕೂಡ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಪ್ರಮುಖವಾಗಿ ಇಬ್ಬರು ಶಾಸಕರುಗಳು ಗೈರಾಗಿರುವಂಥದ್ದು. ಭಾರತ ಸುರೇಶ್ ಅವರು ಕೂಡ ಈಗಾಗಲೇ ಸಭೆಗೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಬಟ್ ಇಬ್ಬರು ಮಾತ್ರ ಇನ್ನೂ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರು? ಒಬ್ಬರು ರಾಮಲಿಂಗಾರೆಡ್ಡಿ, ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್ ಅವ್ರದ್ದು. ಇವರಿಬ್ಬರು ಕೂಡ ಬಹುಶಃ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿನ ಒಂದು ಮುನಿಸೇನಿದೆ ಅದು ಕಂಟಿನ್ಯೂ ಆಗಿರಬಹುದು ಅಂತಲೇ ಚರ್ಚೆಗಳು ನಡೀತಾ ಇವೆ. ನಾವು ಪ್ರತಿನಿಧಿ ಪ್ರಸನ್ನ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಸನ್ನ, ಸಭೆ ಆರಂಭವಾಗಿದೆ. ಪ್ರಮುಖವಾಗಿ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸಭೆಯ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಶಾಸಕರ ಸಭೆಯನ್ನು ಯಾಕೆ ಕರೆದಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ. ಅಜೆಂಡಾ ಏನಿದೆ ಅನ್ನುವಂಥದ್ದು ಇನ್ನೊಂದು. ಈಗ ಇಬ್ಬರು ನಾಯಕರುಗಳು, ಶಾಸಕರುಗಳು ಏನು ಗೈರಾಗಿದ್ದಾರೆ, ಏನು ಪ್ರಮುಖ ಕಾರಣ ಏನಾದರೂ ಗೊತ್ತಾಗಿದೆ? ಇದು ಮುನಿಸು ಕಂಟಿನ್ಯೂ ಆಗಿರುವಂಥದ್ದು ಅಥವಾ ಬೇರೆ ಇನ್ನೇನಾದರೂ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳು ಅಥವಾ ಬೇರೆ ಏನಾದರೂ ರೀಸನ್ಸ್ ಇರ್ಬೋದಾ? ಏನು ಮಾಹಿತಿ ಇದೆ ಪ್ರಸನ್ನ? ರೆಹಮಾನ್, ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಬೆಂಗಳೂರು ಶಾಸಕರ ಸಭೆ ಪ್ರಾರಂಭವಾಗಿದೆ. ಈಗಾಗಲೇ ಬಹುತೇಕ ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ನಿಂದ ಯಾರು ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ, ಎಕ್ಸೆಪ್ಟ್ ರಾಮಲಿಂಗಾರೆಡ್ಡಿ ಮತ್ತು ಜಮೀರ್ ಅಹ್ಮದ್ ಖಾನ್ ಹಾಗೂ ಬೈರತಿ ಸುರೇಶ್ ಅವರು. ಬೈರತಿ ಸುರೇಶ್ ಅವರಿಗೆ ಈಗಾಗಲೇ ಬೇರೆ ನಿಗದಿತ ಕಾರ್ಯಕ್ರಮ ಇದೆ, ಹೀಗಾಗಿ ಅವರು ಔಟ್ ಆಫ್ ಬೆಂಗಳೂರು ಇದ್ದಾರೆ, ಅವರು ಸಭೆಗೆ ಬಂದಿಲ್ಲ ಅನ್ನುವಂಥದ್ದು ಮಾಹಿತಿ. ರಾಮಲಿಂಗಾರೆಡ್ಡಿ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರ ಗೈರು ಹಾಜರಿ ಬಹಳ ಇಂಪಾರ್ಟೆಂಟ್ ಆಗಿ ಎದ್ದು ಕಾಣಿಸ್ತಾ ಇದೆ. ಅದರಲ್ಲಿ ಮುನಿಸು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ಬೇಸರಗಳಿತ್ತು. ಆ ಬೇಸರಗಳು ಇದೀಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಇದೀಗ ಮತ್ತೆ ಆ ಬೇಸರ ಮತ್ತು ಅಸಮಾಧಾನ ಸ್ಫೋಟಗೊಂಡಿದೆ. ಅದಕ್ಕೆ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಕಾರಣಗಳು ಜೊತೆಗೂಡ್ತಾ ಇದ್ದಾವೆ. ಇವತ್ತಿನ ಸಭೆಗೆ ಅವರು ಪ್ರಮುಖವಾಗಿ ಹಾಜರಾಗಬೇಕಾಗಿತ್ತು. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಖಂಡಿತವಾಗ್ಲೂ ಇರಬೇಕಾಗಿತ್ತು. ಆದರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಈ ಸಭೆಗೆ ಹಾಜರಾಗದೇನೆ ತಾವು ದೂರವೇ ಉಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಸಭೆ ಬಗ್ಗೆ ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರಿಗೆ ನೆನಪಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ತಮ್ಮ ಪರೋಕ್ಷವಾದಂತಹ ಅಸಮಾಧಾನವನ್ನ ಮುಖ್ಯಮಂತ್ರಿಗಳ ಎದುರು ತೋರಿಸಿದಂತ ರಾಮಲಿಂಗಾರೆಡ್ಡಿ ಅವರು ಇವತ್ತಿನ ಸಭೆಗೆ ಗೈರು ಹಾಜರಾಗಿದ್ದಾರೆ. ಇನ್ನುಳಿದಂತೆ ಕೃಷ್ಣ ಬೈರೇಗೌಡರು, NA ಹ್ಯಾರಿಸ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಪ್ರಮುಖ ಶಾಸಕರೆಲ್ಲರೂ ಕೂಡ ಇವತ್ತಿನ ಸಭೆಗೆ ಬಂದಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರಿಗೆ ಈಗ ಇರುವಂತದ್ದು 2-3 ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳಿಂದ ಕ್ಲಾರಿಫಿಕೇಶನ್ ಅನ್ನ ಶಾಸಕರು ಬಯಸಿದ್ರು. ಒಂದು, GBA ಚುನಾವಣೆ ವಿಚಾರದಲ್ಲಿ ಸರ್ಕಾರದ ನಿಲುವು ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ GBA ಚುನಾವಣೆಯನ್ನು ಡಿಸೆಂಬರ್ ತನಕ ಮುಂದೂಡಿ ಅಂತೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಗಳು ಬಂದಿಲ್ಲ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ತಕ್ಷಣ ಚುನಾವಣೆಯನ್ನು ನಡೆಸಲೇಬೇಕು, ಗ್ರೇಟರ್ ಬೆಂಗಳೂರು ಅಥಾರಿಟಿಯದ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟರೆ, ಆಗ ಈಗ ಇರುವಂತಹ ಕೃಷ್ಣ ಬೈರೇಗೌಡರು ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ಸ್ಟೆಪ್ಗಳು ಅಭಿವೃದ್ಧಿ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಅನ್ಸಿದ್ರು, ಅಭಿವೃದ್ಧಿಯ ದೃಷ್ಟಿಯಿಂದ ಬ್ರ್ಯಾಂಡ್ ಬೆಂಗಳೂರಿನ ಹೆಸರಿನ ದೃಷ್ಟಿಯಿಂದ ಒಳ್ಳೆಯದು ಅಂತ ಅನ್ಸಿದ್ರು ಕೂಡ ಮತ ಬ್ಯಾಂಕಿಗೆ ಎಲ್ಲೋ ಒಂದು ಕಡೆ ಹೊಡೆತ ಕೊಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ
ಕಾಂಗ್ರೆಸ್ನ ಶಾಸಕರ ಆತಂಕ ಆಗಿದೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಫುಟ್ಪಾತ್ಗಳಲ್ಲಿ ತಮ್ಮ ಜೀವನವನ್ನ ಕಟ್ಕೊಂಡಿದ್ದವರು ಬಹುತೇಕ ಕಾಂಗ್ರೆಸ್ನ ಶಾಸಕರ ಮತಕ್ಷೇತ್ರಗಳಲ್ಲಿ ಹೆಚ್ಚಾಗಿದ್ದಾರೆ. ಜೊತೆಗೆ ಅವರು ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನುವಂಥದ್ದು ಕಾಂಗ್ರೆಸ್ನ ಶಾಸಕರಿಗೆ ಇರುವಂತಹ ಒಂದು ನಂಬಿಕೆ. ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ನೇರವಾಗಿ ಅದಕ್ಕೆ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರು ಆಫ್ ದ ರೆಕಾರ್ಡ್ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೇ ಕಾರಣಕ್ಕೋಸ್ಕರ ಕೃಷ್ಣ ಬೈರೇಗೌಡರಿಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಗಳೂರಿನ ಶಾಸಕರು ನೀಡಬೇಕಾಗಿತ್ತು. ಆದ್ರೆ ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಹಳಿ ತಪ್ಪಿದೆಯೇನೋ ಅನ್ನುವಂತ ಆತಂಕ ಮುಖ್ಯಮಂತ್ರಿಗಳಿಗೂ ಕಾಡಿತ್ತು. ಇದೇ ಕಾರಣಕ್ಕೋಸ್ಕರ ಇದೀಗ ಬೆಂಗಳೂರಿನ ಎಲ್ಲ ಶಾಸಕರನ್ನ ಕೆಪಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವ್ರನ್ನ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಇವರೆಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿಕೊಂಡು ಮಾತುಕತೆ ನಡೆಸುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅಕಸ್ಮಾತ್ GBA ಚುನಾವಣೆ ತಕ್ಷಣ ಬಂದಿತ್ತೇ ಆದ್ರೆ ಸಹಜವಾಗಿ ಈ ರೀತಿಯ ಗೊಂದಲಗಳು ಎಲ್ಲೋ ಒಂದ್ ಕಡೆ ಪಕ್ಷದ ಮತ ಬ್ಯಾಂಕ್ ಅನ್ನ ಹೊಡೆತ ಕೊಡಬಹುದು ಅನ್ನುವಂತ ಆತಂಕ ಮನೆ ಮಾಡಿದೆ. ಈ ರೀತಿಯ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಸಭೆ ಇವತ್ತು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ರೇಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.